ಬ್ರಿಟಿಷರಿಂದ ಹಿಡಿದು ಇಲ್ಲಿವರೆಗೂ ಬಂದಂಥ ಎಲ್ಲ ಪ್ರಧಾನಿಗಳು ಕೂಡ ತಮ್ಮ ಬಡ್ಜೆಟನ್ನು ಮಂಡಿಸಿದ ನಂತರ ಮಾಧ್ಯಮದವ್ರ ಜೊತೆಗೆ ಸಂವಾದ ಮಾಡಿ ಮಾಧ್ಯಮರ ಸಲಹೆಯನ್ನು ಕೇಳ್ತಾಯಿದ್ರು. ಅವ್ರು ಕೇಳುವಂಥ ಸಲಹೆಗಳಿಗೆ ಉತ್ತರ ಕೊಡ್ತಾಯಿದ್ರು. ಅದು ಪ್ರಜಾತಂತ್ರ. ಆದರೆ 10 ವರ್ಷದಲ್ಲಿ ಒಂದು ದಿನವೂ ಕೂಡ ಮಾಧ್ಯಮದವ್ರ ಜೊತೆಗೆ ಮಾತಾಡಿಲ್ಲ, ಒಂದು ಪತ್ರಿಕಾಗೋಷ್ಠಿ ಕರೆದಿಲ್ಲ. ಅವರನ್ನು ಹೊಗಳುವಂಥವ್ರು ಯಾರಿದ್ದಾರೆ, ಒಬ್ಬೊಬ್ಬರನ್ನೇ ಕರೆದು ಮಾತನಾಡಿಸುವಂಥ ನೀತಿಯನ್ನು ಮೋದಿಯವರು ಅನುಸರಿಸ್ತಾ ಇದ್ದಾರೆ. ಬಂಧುಗಳೇ, ಈ ದೇಶದಲ್ಲಿ ನಾನು ಹೇಳಿದೆ ಮೀಸಲಾತಿ, ಇನ್ನೊಂದು ಮರೆತೆ ನಾನು. ಇವತ್ತು ಹಿಂದೂ ಮುಸ್ಲಿಮರು ಮತ್ತು ಇತರೆ ಧರ್ಮೀಯರೆಲ್ಲರೂ ಕೂಡ ಈ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಈ ಹಿಂದೆ ಈ ದೇಶ ಬ್ರಿಟಿಷರ ಗುಲಾಮಗಿರಿಗೆ ಒಳಗಾಗಿತ್ತು. ಅವಾಗ ಬ್ರಿಟಿಷರನ್ನು ಒಡೆದೋಡಿಸುವಂಥ ಸಂದರ್ಭದಲ್ಲಿ ಎಲ್ಲ ಜಾತಿಯವರು ಕೂಡ ಬ್ರಿಟಿಷರ ಗುಂಡಿಗೆ ಎದೆಯನ್ನು ಕೊಟ್ಟು ಬ್ರಿಟಿಷರನ್ನು ಇಲ್ಲಿಂದ ಒಡೆದೋಡಿಸಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಆ ಸ್ವತಂತ್ರ ಚಳವಳಿಯಲ್ಲಿ ಹೆಚ್ಚು ಗುಂಡಿಗೆ ಆವತ್ತಿ ಆದಂಥವರು ಮುಸ್ಲಿಮರು ಕೂಡ ಇದ್ದಾರೆ. ಅವರ ಅಂಕಿ ಸಂಖ್ಯೆ ನೋಡಬೇಕಂದ್ರೆ ನೀವು ಹೋಗಿ ಇಂಡಿಯಾ ಗೇಟ್ನಲ್ಲಿ ಹಾಕಿದ್ದಾರೆ, ಹೋಗಿ ನೋಡಿ ನೀವು. ಅದರಿಂದ ಇವತ್ತು ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಏನು ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ, ಅದು ಸಬ್ಕಾ ಸಾಥ್ ಸಬ್ಕಾ ಸರ್ವನಾಶ್ ಅಂತಕ್ಕಂಥದ್ದು ಅವರ ಧ್ಯೇಯ. ಅದರಿಂದ ಯಾವುದೇ ಒಂದು ಧರ್ಮೀಯರನ್ನು, ಒಂದು ಜನಾಂಗವನ್ನು ದೂರುವುದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು. ನೀವು ಕುವೆಂಪು ಅವರು ಹೇಳಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ಏನಾದರೂ ನೋಡೋದಾದರೆ ಅದು ಕಾಂಗ್ರೆಸ್ನಲ್ಲಿ ಮಾತ್ರ. ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮ ಅದು ಯಾವುದಯ್ಯ ಅಂತಂತಾರೆ. ಆಮೇಲೆ ಮತ್ತೊಂದು ಹೆಜ್ಜೆ ಹೋಗಿ ಇವನ್ಯಾರವ ಎಂದೆನಿಸಿದ್ರಯ್ಯ, ಇವ ನಮ್ಮ ಮನೆಯ ಮಗನೆನ್ಸಯ್ಯ ಕುಡಲ ಸಂಗಮ ದೇವ ಅಂತಂದೇಳಿ. ಆ ರೀತಿ ಅವನು ಅಂತ ಹೇಳಿ ಭೇದ ಭಾವ ಮಾಡದೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಇವತ್ತೇನಾದ್ರು ನಾವು ಆಡಳಿತ ಮಾಡ್ತಿದ್ದೀವಿ ಅಂದರೆ ಅದು ಕಾಂಗ್ರೆಸ್ನವರು ಮಾತ್ರ ಈ ತತ್ವ ಸಿದ್ಧಾಂತಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಬಂಧುಗಳೇ, ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಕಳೆದ 13ರಲ್ಲಿ ಬಸವ ಜಯಂತಿ ದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಇವತ್ತು ವಿಶ್ವಗುರು ಬಸವಣ್ಣನವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತಂದೇಳಿ ಘೋಷಣೆ ಮಾಡೋದ್ರ ಮೂಲಕ ಬಸವಣ್ಣನವರ ಫೋಟೋವನ್ನು ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಹಾಕಬೇಕು ಅಂತಂದೇಳಿ ನಾವು ಹಾಕಿಸಿ ಅವರನ್ನು ಪೂಜೆ ಮಾಡಬೇಕು. ಅವರ ತತ್ವ ಸಿದ್ಧಾಂತದಂತೆ ಸಮಾಜದ ನಿರ್ಮಾಣ ಮಾಡಲಿಕ್ಕೆ ನೀವು ಪಣ ತೊಡಬೇಕು ಅಂತಂದೇಳಿ ಅಧಿಕಾರಿ ವರ್ಗದವರಿಗೆ ಬಂದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಬಸವಣ್ಣನ ಫೋಟೋನ ತೋರಿಸುವಂಥ ದರ್ಶನ ಮಾಡಿಸುವಂಥ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಅದರಿಂದ ತಾವೆಲ್ಲ ಇಷ್ಟೊಂದು ಸುಡ ಬಿಸಿಲಿನಲ್ಲಿ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಇಲ್ಲಿ ಸಮಾವೇಶಗೊಂಡಿದ್ದೀರಾ. ನೀವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ನುಡಿದಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ನಮ್ಮದು. ನಾವೇನು 5 ಗ್ಯಾರಂಟಿ ಕೊಟ್ಟಿದ್ವಿ, ಆ ಗ್ಯಾರಂಟಿಗಳ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. 5 ಗ್ಯಾರಂಟಿಯನ್ನು ಕೂಡ ಈಡೇರಿಸೋದ್ರ ಮೂಲಕ ನಾವು ನುಡಿದಂತೆ ನಡ್ಕೊಂಡಿದ್ದೇವೆ. ಇವತ್ತು ಹಳ್ಳಿಯಲ್ಲಿ ನಾವು ಜನರ ಹತ್ರ ಹೋದರೆ ಅವ್ರು ಹೇಳ್ತಾರೆ, ನೀವು ಚುನಾವಣೆಗಿಂತ ಮುಂಚೆ ಏನು ಗ್ಯಾರಂಟಿ ಕೊಟ್ಟಿದ್ರಿ ಆ ಗ್ಯಾರಂಟಿಯನ್ನು ಈಡೇರಿಸಿದ್ದೇವೆ. ಈ ಬಾರಿ ನಾವು ಓಟ್ ಹಾಕೋದು ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತಂದೇಳಿ ಮತದಾರರು ನಮಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ, ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತಕ್ಕಂಥ ಗ್ಯಾರಂಟಿಯನ್ನು ಯಾರು ಕೊಡ್ತಾರೆ? ಕಾಂಗ್ರೆಸ್ಗೆ ಜನ ಕೊಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಕೂಡ ಇವತ್ತು ಏನು ಈ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಇರ್ತಕ್ಕಂಥ ಮಹಿಳೆಯರು, ತಾಯಂದಿರು ಇವತ್ತು ಅವರಿಗೆ ನೆರವಾಗಲಿ, ಅವ್ರಿಗೆ ಉಪಕಾರ ಆಗಲಿ ಅಂತಂದೇಳಿ ನಾವೇನು ಈ ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಜಾರಿ ತಂದು ನೇರವಾಗಿ ಅವ್ರಿಗೆ 2,000 ರೂಪಾಯಿನ ಕೊಡ್ತಕ್ಕಂಥ ಯೋಜನೆ ಏನಿದೆ, ಆ ಯೋಜನೆ ಇವತ್ತು ನಮಗೆ ವರವಾಗಿದೆ. ಗೆಲುವಿಗೆ ಅದು ಶ್ರೀರಕ್ಷೆ ಆಗುತ್ತೆ ಎಂಬತಕ್ಕಂಥ ವಿಶ್ವಾಸ ನಮಗಿದೆ. ಆದ ಕಾರಣ ಇವತ್ತು ಬಡವರನ್ನ, ದಲಿತರನ್ನು
ಎಲ್ಲ ವರ್ಗದ ಜನರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಆಶೀರ್ವಾದ ಮಾಡಬೇಕು, ಬೆಂಬಲ ಮಾಡಬೇಕು. ಯಾವಾಗಲೂ ಕೂಡ ಇಲ್ಲಿ ಕಾಂಗ್ರೆಸ್ಸೇ ಗೆಲ್ತಾ ಬಂದಿದೆ. ಕಳೆದ 3-4 ಬಾರಿ ಲೋಕಸಭೆಯಲ್ಲಿ ಸ್ವಲ್ಪ ಓಟ್ನಲ್ಲಿ ನಾವು ಸೋತ್ಕೊಂಡು ಬಂದಿದ್ದೀವಿ. ಇಲ್ಲಿ ಕೊಂಡಾಜಿ ಬಸಪ್ಪನಂಥ ಮಹಾನ್ ನಾಯಕರನ್ನ ನಾವು ಗೆಲ್ಲಿಸಿದ್ದೇವೆ ಮತ್ತು TV ಚಂದ್ರಶೇಖರಪ್ಪನವರಂತರನ್ನ ಗೆಲ್ಲಿಸಿದ್ದೇವೆ. ಚೆನ್ನಯ್ಯ ಒಡೆಯರ್ ಅಂತ ಒಬ್ಬ ಸಂಪನ್ನ ರಾಜಕಾರಣಿಗಳನ್ನು ಗೆಲ್ಲಿಸಿದ್ದೇವೆ. ಇಂಥ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು. ಯಾವುದಾವುದೋ ಕಾರಣಕ್ಕೋಸ್ಕರ ಜನ ಇವತ್ತು BJPಯ ಅಭ್ಯರ್ಥಿಗಳನ್ನು ಇಲ್ಲಿ ಗೆಲ್ಲಿಸ್ಕೊಂತ ಬಂದಿದ್ದೀರಿ. ಈ ಬಾರಿ ಏನಿದೆಯಲ್ಲ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲೋದು ಗ್ಯಾರಂಟಿ, ಜನ ಓಟ್ ಹಾಕೋದು ಕೂಡ ಗ್ಯಾರಂಟಿ. ಆ ರೀತಿಯಾಗಿ ನಮ್ಮ ಒಂದು ಇಮೇಜ್ ಇರ್ತಕ್ಕಂಥ, ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ, ಜನಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಮಾಡಿರ್ತಕ್ಕಂಥ, ಎಲ್ಲರೂ ಮೆಚ್ಚಿ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಇವತ್ತು ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಎಲ್ಲರೂ ಕೂಡ ಅವ್ರನ್ನ ಪ್ರೀತಿ ಗೌರವದಿಂದ ಕಾಣ್ತಾ ಇದ್ದಾರೆ. ಈ ಕಾರಣದಿಂದ ತಾವು ದಯಮಾಡಿ ಏನು ಮಂಗಳವಾರ ನಡೀತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಗುರುತಾದಂಥ ಹಸ್ತದ ಗುರುತಿಗೆ ನೀವು ಮತವನ್ನು ನೀಡಬೇಕು. ಮತ್ತು ನೀವು ಹೋಗುವಾಗ ಎಲೆಕ್ಟ್ರಾನಿಕ್ ಇದು ಅದರಲ್ಲಿ ಎರಡನೇ ನಂಬರು ಅವ್ರ ಹೆಸರಿರುತ್ತೆ, ಅವ್ರ ಫೋಟೋ ಇರುತ್ತೆ, ಕೈ ಗುರುತಿರುತ್ತೆ. ಆಮೇಲೆ ನೀವು ಒತ್ತೀನಿ ಅಂದರೆ ಅದು ಆರೋ ಮಾರ್ಕು ಕೂಡ ತೋರಿಸುತ್ತೆ. ಆ ರೀತಿ ಒತ್ತಿ ಮತ ನೀಡೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಕರ್ನಾಟಕದ 28 ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ವಿ ಎಂಬತಕ್ಕಂತಹ ಆ ಗೆಲುವಿನ ರೂವಾರಿಗಳಾಗಬೇಕು. ಅದರ ಕೀರ್ತಿಗೆ ಈ ಕ್ಷೇತ್ರದ ಜನರು ಪಾತ್ರರಾಗಬೇಕು ಅಂತಂದೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕಾಂಗ್ರೆಸ್ನ ಬೆಂಬಲಿಸಿ, ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ. ಕಾಂಗ್ರೆಸ್ನಿಂದ ಮಾತ್ರ ಈ ದೇಶ ಸುಭಿಕ್ಷೆಯಾಗಿರಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಮಾತ್ರ ಸರ್ವರನ್ನು ಕೂಡ ಸಮಾನತೆಯಿಂದ ಕಾಣುವಂಥ ಪಾರ್ಟಿ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಪಾರ್ಟಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ಸು. ಅದು ಕೋಮುವಾದಿ ಪಾರ್ಟಿ, ಜಾತಿವಾದಿ ಪಾರ್ಟಿ, ಜನ ವಿರೋಧಿಯಾಗಿರ್ತಕ್ಕಂಥ ಪಾರ್ಟಿ. BJPಯನ್ನು ಸೋಲಿಸಿ ಏನು ಮೋದಿ ಹಟಾವ್ ದೇಶ್ ಬಚಾವ್, ಒಂದ್ಸರಿ ಕೂಗ್ರಿ ನೋಡೋಣ. ಮೋದಿ ಹಟಾವ್ ದೇಶ್ ಬಚಾವ್. ವಚನಗಳ ಸಾರಸ್ವತ್ವದೊಂದಿಗೆ ಕಾಂಗ್ರೆಸ್ನ ತಿರುಳ